ಸಂತೋಷ್ ಅವರು ವಿಜೇಂದ್ರ ಅವರು ಬೆನ್ನಿಗಿದ್ದಿದ್ದಾರೆ. ಮತ್ತು ರಾಜ್ಯಾಧ್ಯಕ್ಷ ಸ್ಥಾನ ಇವತ್ತು ಉಳಿದಿದ್ರೆ ಅವರ ಬೆಂಬಲದಿಂದ ಅಂತೇಳಿ ಭಾಳ ಜನ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಗಳು ಅವರ ಮತ್ತು ಮೋದಿ ಅವರ ಒಂದೇನು ಸಲಹೆ ಮೇಲೆ ಬಂದಿದ್ದಾರೆ ರಾಜಕಾರಣಕ್ಕೆ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಅದಕ್ಕಿಂತ ಮುಖ್ಯವಾಗಿ ತಮ್ಮ ಪಕ್ಷವನ್ನು ಉಳಿಸಬೇಕಾಗಿದೆ. ಇವತ್ತು ನಮ್ಮ ದೇವೇಗೌಡರಿಗೆ ಗಟ್ಟಿಮುಟ್ಟಿದ್ರೆ ಇವತ್ತು ಅವರ ಮಾಡ್ತಿದ್ರೆ ಕೆಲಸ. ಅದ್ರ ವಯಸ್ಸು ಭಾಳಷ್ಟು ಆಗ್ಯದ, ತಿರುಗಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಪ್ರಸಂಗದಲ್ಲೇ ಕುಮಾರಸ್ವಾಮಿ ಅವ್ರು ಬಿಟ್ಟರೆ ಮತ್ತೊಬ್ಬರು ಇಲ್ಲ. ಯಾಕಂದ್ರೆ ಈಗಾಗಲೇ ಅವ್ರ ಮನೆಯಲ್ಲಿ ಉಳಿದಂಥ ನಾಯಕರಲ್ಲಿ ಇವತ್ತು ಕುಮಾರಸ್ವಾಮಿ ಒಬ್ಬರ, ಇವ್ರ ಮಗ ನಿಖಿಲ್ಲ, ನಮ್ಮ ಈಗಾಗಲೇ ಗೊತ್ತದ ರೇವಣ್ಣವ್ರ ಮಗ ಈಗಾಗಲೇ ರಾಜಕೀಯದಿಂದ ಔಟ್ ಆದಂಗೆ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಈ ಸಂದರ್ಭದಲ್ಲೇ ಹೇಗಾದ್ರೂ ಒಟ್ಟಿನಲ್ಲೇ ಒಂದು 50 ಸೀಟ್ ಗೆದ್ಕೊಂಬರ್ಬೇಕು, ಒಂದು ಕೀ ಪಾಯಿಂಟ್ದಲ್ಲಿ ಇರಬೇಕು. ಕೀ ಪಾಯಿಂಟ್ದಲ್ಲಿ ಬಂದರೆ ನಾವು ಬೇಕಾದ ಆಗ್ಬೋದು, ಸೇಮ್ ಆಗ್ಬೋದು ಅನ್ನೋ ಆಸೆ ನಮ್ಮ ಕುಮಾರಸ್ವಾಮಿಗಳು. ಅದರಷ್ಟು ಸುಲಭದನ ಅದು ಅನ್ನುವಂಥದ್ದು. ಅದಕ್ಕಾಗಿ ಸ್ವತಂತ್ರವಾಗಿ ನಿಂತು ತಮ್ಮ ಶಕ್ತಿ ತೋರಿಸ್ಬೇಕು. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಅನ್ನೋಂಥ ಒಂದು ಪ್ಲ್ಯಾನು ಸಹಿತ ದೇವೇಗೌಡರು ಮಾಡಿದರು. ಅದಕ್ಕೆ ಇವರು ಚಿಂತನೆಯಲ್ಲಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಗೊಂದಲ ಶುರು ಆಗಿಬಿಟ್ಟದ. ಈ ನಡುವೆ ಏನಾಗಿಬಿಟ್ಟದಪ್ಪ ಅಂದರೆ ಯಡಿಯೂರಪ್ಪನವರು ಈ ಗದ್ದಲದ ಬಗ್ಗೆ ಹೆಚ್ಚು ತಿರುಗಿಸಿಕೊಳ್ಳಾರದ ತಮ್ಮ ಮಗನ ಸಪೋಸ್ ಏನಾದರೂ 2028 BJPಗೆ ಅವಕಾಶ ಬರುವಂಗಾದ್ರೆ, ಡೆವಲಪ್ ಆದ್ರೆ ನಿಶ್ಚಿತವಾಗಿ ಅದನ್ನ ಏನು ಆ ಸಂದರ್ಭದ ಆಟ ಮಾಡ್ಬೋದು ಅಂತೇಳಿ ಪ್ಲಾನ್ ನಡೆಸಿದ್ದಾರೆ. ಅದಕ್ಕಾಗಿ ಅವರು ಜವಾಬ್ದಾರಾಗಿ ವಿಜೇಂದ್ರ ಅವರು ನಮ್ಮ ಸಿದ್ದರಾಮಯ್ಯರ ಮೇಲೆ, DK ಅವ್ರ ಮೇಲೆ ಜವಾಬ್ದಾರಿ ಅಟ್ಯಾಕು ಮಾಡ್ತಾ ಇದ್ದಾರೆ. ಒಬ್ಬ ರಾಜ್ಯಾಧ್ಯಕ್ಷ